ಇದರ ಜೊತೆಗೆ ಅಯೋಧ್ಯೆಯಲ್ಲಿ ನಮ್ಮ ಕನ್ನಡಿಗರೊಬ್ಬರ ಅಳಿಲು ಸೇವೆ ಹೇಗಿದೆ ನೋಡೋಣ. ರಾಮ ಮಂದಿರ ನಿರ್ಮಾಣದ ಕೆಲಸದಲ್ಲಿ ಕೋಲಾರದ ಯುವಕ ಕೂಡ ಸೇರಿದ್ದಾರೆ. ಎಲೆಕ್ಟ್ರಿಕ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರವೀಣ್ ಕುಮಾರ್ ಅವರು. ಯಾವ ಕೆಲಸವನ್ನು ಅಲ್ಲಗಳೆಯುವಂತಿಲ್ಲ ಗುರು. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ಬನ್ನಹಳ್ಳಿ ನಿವಾಸಿಯವರು ಪ್ರವೀಣ್ ಕುಮಾರ್ ಅಂತ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ, ಸೂಪರ್ವೈಸರ್ ಆಗಿ. ಕಳೆದ 2 ತಿಂಗಳಿಂದ ಅಲ್ಲೇ ವಾಸ ಅವರು. ಅಯೋಧ್ಯೆಯಲ್ಲಿ ಕನ್ನಡಿಗನ ಅಳಿಲು ಸೇವೆ ಇದೊಂದು ರೀತಿ ಹೆಂಗಂತ ಹೇಳ್ಬೋದು ಗೊತ್ತಾ? ತುಂಬಾ ಸುಲಭವಾಗಿ ಹೇಳೋದಂದ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ವಿಚಾರವನ್ನ ಅಥವಾ ಒಂದು ಕೆಲಸವನ್ನ ಮಾತ್ರ ಎತ್ತಿಡಿಯುವಂಥದ್ದಲ್ಲ. ಅಲ್ಲಿ ಮಾಡುವಂತಹ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡದ ಕೆಲಸ ಎಲ್ಲವೂ ಕೂಡ ರಾಮನಿಗೆ ಅರ್ಪಣೆ. ಅಳಿಲು ಸೇವೆ, ರಾಮ ಅಳಿಲು ಮಾಡಿದಂತಹ ಸೇವೆಯನ್ನೇ ಮರಿಲಿಲ್ಲ, ಇನ್ನು ಇಂತಹ ಸೇವೆಯನ್ನ ಮರೆಯಕ್ಕಾಗತ್ತಾ? ಅದ್ರಲ್ಲಿ ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರೊಬ್ರು ಇದಾರಲ್ಲ ಅನ್ನುವಂಥದ್ದು ಮತ್ತೊಂದು ಡಬಲ್ ಖುಷಿ. ನಿಜಕ್ಕೂ ಅಯೋಧ್ಯೆಗೂ ಕರ್ನಾಟಕ ಅವಿನಾಭಾವ ಸಂಬಂಧ ಬಿಡಿ, ಎಲ್ಲಾ ವಿಚಾರದಲ್ಲೂ ಎಲ್ಲಾದ್ರಲ್ಲೂ ನಮ್ಮ ಕನ್ನಡದವ್ರು ಒಬ್ರು ಇದಾರಲ್ಲ, ನಮಗೆ ಒಂದ್ ರೀತಿ ಪ್ರೈಡ್ ಅಪ್ಪ ಇಲ್ಲಿ ಕುತ್ಕೊಂಡವ್ರಿಗೆ.